ಪೂರ್ವಿತಾ, ಈಗ ಸಮಾಧಾನ ಆಯ್ತು ಕಣೆ ನನಗೆ. ಒಂದು 4 ಸೊಳ್ಳೆ ತಿನ್ನ ಇಲ್ಲ, ಒಂದು ಈ ವರ್ಷ ಇಡೀ ಹಲಸಿನ ಹಣ್ಣು ತಿನ್ನೋಕ್ಕೆ ಆಗಲ್ಲೇನೋ ಅಂದ್ಕೊಬಿಟ್ಟಿದ್ದೆ. ಎಂಥದಾರಾಗಲಿ, ನೀವೆಲ್ಲ ಎಷ್ಟು ದಿವಸದಿಂದ ತಿಂತಿದ್ದೀರೇ. ಇಲ್ಲಿ ನಂಗೆ ಆ ಪರಿಮಳ ಬಂದಂಗೂ ಎಷ್ಟು ಬಾಯಲ್ಲಿ ನೀರು ಬರ್ತಿತ್ತು ಗೊತ್ತಾ. ಆಗಲಿ, ನಿನ್ನೊಂದು ಪ್ಲ್ಯಾನ್ ಮಾಡಿ ಬಿಟ್ಕೊಂಡಿದ್ಕೂ ಸಾರ್ಥಕ ಆಯ್ತು. ಹಲಸಿನ ಸೊಳ್ಳೆ ಒಂದು ಕೊಟ್ಟಲ್ಲ, ಒಂದು 2 ದಿವಸ ಬಿಟ್ಟು ಮತ್ತೊಂದು 2 ಕೊಡೋದಾ? ಏನಾಗಲ್ಲ. ಅಲ್ಲೇ ಮರದಲ್ಲೇ ಹಣ್ಣು ಆದವಾದ್ರೆ ಒಂಥರ ನೀರು ಬಡ್ಕ ಇರ್ತಾವಲ್ಲ, ಅವನ್ನ ತಿಂದರೆ ಥಂಡಿ ಗಿಂಡಿ ಶುರುವಾಗ್ತದೆ ಅಂತ. ಇದು ಕಾಯಿ ಕೆಡಗೆಟ್ಟು ಎಷ್ಟು ದಿವಸ ಆಗಿತ್ತೇನೋ ನೀವು. ಎಂಥ ಚೆನ್ನಾಗಿತ್ತು ಮಾತ್ರ ತಿನ್ನೋಕ್ಕೆ. ಕೊಬ್ಬರಿ ಹಲಸು ಅಂದರೆ ಕೊಬ್ಬರಿ ಹಲಸೆ, ಕೊಬ್ಬರಿನೇ ತಿಂದಂಗೆ ಆತಿತ್ತು. ಓ, ಅಮ್ಮವರು ಈ ಥರ ಎಲ್ಲ ಪ್ಲ್ಯಾನ್ ಮಾಡಿ ನಾನು ಇಲ್ಲೇ ಇರಂಗೆ ಮಾಡಿದ್ದ. ನಾ ಸುಮ್ಮನೆ ರಾಕೇಶ್ ಹತ್ರ ಜಗಳ ಮಾಡಿದ್ನಲ್ಲೇ ಮಾರತಿ. ನಾ ಬರ್ತೀನಿ ಅಂದರು ಯಾಕೆ ಬೇಡ ಅಂತಿದ್ದೀರಿ ಅಂತ. ನೀನು ನನ್ನ ಹತ್ರ ಒಂದು ಮಾತು ಹೇಳ್ಬೇಕ ಇಲ್ಲ ಅಕ್ಕ? ಅಯ್ಯೋ ಹೌದಾನೆ, ನನಗೇನು ಗೊತ್ತು ನೀನು ಹಂಗೆ ಮಾಡ್ತೀಯ ಅಂತ. ಅಲ್ಲ, ನೀನು ಹೇಳ್ತೀಯಲ್ಲ ಪೂರ್ವಿತಾ, ನೀ ಏನು ಹೇಳಿದ್ದೆ ಹೇಳು? ನಾ ಒಂದು 2 ತಿಂಗಳು ಇರ್ತೀನಿ ಅಂದಿದ್ದೆ. ಈಗ ನೋಡಿದ್ರೆ 15 ದಿವಸಕ್ಕೆ ನಾವು ಹೋಗ್ತೀನಿ ಅನ್ನೋಕ್ಕೆ ಶುರು ಮಾಡಿಯ. ಅದಕ್ಕೆ ರಾಕೇಶ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ. ಆಗದೇ ಇಲ್ಲ ಮಾರ, ಅದು ಇಲ್ಲದೆ ಇದ್ದರೆ ಒಂದು 15 ದಿವಸ ಬಿಡಿ ಅಂದಿನಿ. ಆಮೇಲೆ ಬೇಕಾದ್ರೆ ಮತ್ತೆ 15 ದಿವಸಕ್ಕೆ ಹೇಳ್ತೀನಿ. ಪೂರ್ವಿತಾ, ಎಂತ ಮಾತಾಡ್ತಿದ್ದೀರ ಅದ? ಸರಿ, ನೀವು ಮಾತಾಡೋದು ನೋಡ್ರೆ ಬಾಣ್ತಿ ಅಂತ ಕಾಣ್ತದಾನೆ. ಬಾಣ್ತಿರ ಧ್ವನಿ ಅವ್ರದ್ದು ಅವ್ರಿಗೆ ಕೇಳಬಾರ್ದು, ಹಂಗೆ ಮಾತಾಡ್ಬೇಕು ಅಂತಾರೆ. ಅಲ್ಲ, ಅಷ್ಟು ಗಟ್ಟಿ ಮಾತಾಡ್ತಿದ್ದೀಯಲ್ಲ, ನಿಮಗೆ ಏನು ಬಂತಂತ ನೋಡೋದ? ಅದು ಬಾಲೆನಲ್ಲೇ ಮಲಗಿಸ್ಕೊಂಡ ಅಕ್ಕ. ಅಮ್ಮ ಹೇಳಿದ್ದು ಕೇಳಿಸ್ಕೊಂಡ. ಅದು ಹೇಳೋ ರೂಲ್ಸಲ್ಲೇ ಅದನ್ನು ಫಾಲೋ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗ್ತದೆ. ಅಲ್ಲ, ಬಾಣ್ತಾರ ಮಾತಾಡಿದ ಅವರಿಗೇ ಕೇಳಿದೆ ಇದ್ಮೇಲೆ ಮತ್ತೆ ಉಳ್ದವ್ರಿಗೆ ಕೇಳಿಸೋದೆ ಅಂತಕ್ಕೆ? ಯಾರಿಗೂ ಕೇಳಿಸ್ತಾ ಇದ್ಮೇಲೆ ಮಾತಾಡೋದೆ ಅಂತಕ್ಕೆ? ಓ ಹುನೆ ಮಾರತಿ, ಅಮ್ಮ ಹೇಳೋದೇನು ಸುಳ್ಳೇನಲ್ಲ. ನೀ ಸಣ್ಣ ಮಾತಾಡು, ನೀನೀಗ ದೊಡ್ಡ ಮಾತಾಡು. ಅಮ್ಮಿಗೆ ನಾನೇ ಮಾತಾಡಿದ್ದು ಅಂತ ಬರ್ತದೀಗ. ಅಕ್ಕ, ಅಮ್ಮ ಬಂದಾಗೆಲ್ಲ ಹೊಲಸಿನ ಸೊಳ್ಳೆ ಸುದ್ದಿ ಹೇಳ್ಗಿಳಿಯ, ಮತ್ತೇನಿಲ್ಲ. ನೀನು ರಾಕೇಶ್ ಹತ್ರನೇ ಹೇಳು, ಯಾರ ಹತ್ರನೇ ಹೇಳು. ಅಮ್ಮ ಫಸ್ಟ್ ಗಂಟು ಮುಟ್ಟೆ ಕಟ್ಕೊಂಡು ಹೋಗು ನೀ ಇಲ್ಲಿಂದ ಅಂತದೆ. ಇಲ್ಲಪ್ಪ, ನಾ ಯಾರಿಗೂ ಹೇಳಲ್ಲ ಮಾರತೆ, ನಂಗೆ ಅಷ್ಟು ಗೊತ್ತಾಗಲ್ಲನೇ. ಈಗ ಹೇಳಿದ್ರೆ ಎಲ್ಲರೂ ಇನ್ನೊಂದು ಸತಿ ಮತ್ತೊಂದು ಸರಿ ಅಂತ ತಂದು ಕೊಡೋಕ್ಕೆ ಬೇಕಲ್ಲ. ಇಲ್ಲ ಅಕ್ಕ, ನಾನು ಮಾತ್ರ ಇನ್ನೆಂಥದ್ದು ತಂದು ಕೊಡಲ್ಲ. ನಿಂಗೆ ಮೊದಲೇ ಹಲಸಿನ ಹಣ್ಣು ಅಂದ್ರೆ ಆಸೆ ಅಲ್ಲ, ಮತ್ತು ಯಾಕೆ ಅಂತ ನೀನು ಕೇಳಿದ್ ನೋಡಿ ನನಗೊಂಥರ ಬೇಜಾರು ಆಯ್ತು. ಮತ್ತೆಲ್ಲ ನಂಗೆ ಹೊಟ್ಟೆನೂ ಶುರು ಆಗ್ತದೇನಂತ ನೀನು ತಂದು ಕೊಟ್ಟಿದ್ದು ಮಾರತ್ತೆ. ಇನ್ನು ಮಾತ್ರ ಹಿಂಗೆ ಕೇಳಬೇಡ ಕಣೆ ಪಾಪ. ಅಮ್ಮ ನೀ ಹೇಳ್ತೀಯ, ಒಂದು ನಿನಗೆ ಸಪ್ರೇಟ್ ಸಾರು ಅಂದ್ರೆ ಎಲ್ಲದನ್ನೂ ಸಪ್ರೇಟಾಗಿ ಮಾಡ್ತದೆ. ಅವು ಒಂದು ಸರಿ ತೊಳೆಯೋದನ್ನ 3 ಸತಿ ತೊಳೆಯೋದಂತೆ. ಅಯ್ಯೋ ದೇವರೇ, ನೀನು ಅನ್ನ ಮಾಡ್ತದಲ್ಲ ಅಕ್ಕಿ ಅವತ್ತೆಲ್ಲ ಕೂತ್ಕೊಂಡು ನಾವಿಬ್ಬರು ನಲ್ಲಿ ಹೆರ್ಕಿಟ್ಟಿವೆ. ಆದರೂ ಮತ್ತೊಂದು ಸರಿ ನಲ್ಲಿ ಆರಿಸ್ತದೆ. ನಮ್ಮ ಅಕ್ಕಿ ಎಲ್ಲ ನಮ್ಗೆ ಅನ್ನ ಮಾಡೋ ಅಕ್ಕಿ ಎಲ್ಲ ಎಂತನಲ್ಲೂ ಆರಿಸಲ್ಲ, ಎಂಥದ್ದು ಇಲ್ಲ, ಹಾಗೆ ಹಾಕೋದು. ನೀನು ಆಮೇಲೆ ಬಾಣಂತಿ ಆದಾಗ ನಿಂಗೂ ಅದೇ ಥರ ಮಾಡ್ತದೆ ಬಿಡು. ನಾನು ಇರ್ತೀನಪ್ಪ, ಏನಿಲ್ಲ ಅಂದ್ರೆ 1-2 ತಿಂಗಳಿಗೆ ಗ್ಯಾರಂಟಿ ಇರ್ತೀನಿ ನೋಡು ನಿನ್ನ ಬಾಣಂತನ ನೋಡೋಕ್ಕೆ. ಅದು ಇರೋದು ಎಂಥದಾರ ಆತಿತ್ತು, ಫಸ್ಟ್ ಬಾಣಂತಿ ಆಗ್ಬೇಕಲ್ಲ ನಾನು, ಅದು ಹೇಳ. ಅಯ್ಯೋ ಮಾರತಿ, ನೀನೊಂದು ಮಾತಾಡೋದಂದರೆ. ಅಲ್ಲ ಕಣೆ ಪೂರ್ವಿತಾ, ಇನ್ನೊಂದು 2 ಸೊಳ್ಳೆ ತೊಗೊಂಬಾರ, ಇನ್ನೊಂದು ಸತಿ ಕೇಳಲ್ಲ. ಬೇಡಪ್ಪ ಬೇಡ, ಯಾರೋ ಹುಚ್ಚು ಅಂದರು. ನಾನಂತೂ ತರಲ್ಲ, ಸುಮ್ಮನಿರಕ್ಕ ನೀನು. ಅಲ್ಲ, ನಾ ಆ ಕಡೆ ಹೋದ್ಮೇಲೆ ಏನು ಮಾಡ್ತೀಯ? ಅಮ್ಮಂತೂ ಅದು ಗ್ಯಾರಂಟಿ ಎಂದೂ ತಂದುಕೊಡಲ್ಲ. ಅಪ್ಪಾಜಿ ಹತ್ರ ಏನಾರು ಹೇಳ್ಬೋದೇನೋ, ಅಮ್ಮ ಗೊತ್ತಿಲ್ಲದಂಗೆ ಕೊಡಿ ಅಂತ. ಕೊಡ್ತಾರೆ ಅಪ್ಪಾಜಿ ಪಾಪ. ಅಷ್ಟೆಲ್ಲ ಯಾಕೆ ಯೋಚನೆ ಮಾಡ್ತೀಯ? ನಾನೇ ಎದ್ದು ಓಡಾಡ್ತಿರ್ತೀನಲ್ಲ, ಬೇಕಾದ್ರೆ ತಗೊಂಡ್ರೆ ಸೈ. ಆದರೂ ನಾನು ಹಾಗೆಲ್ಲ ತಿನ್ನಲ್ಲಪ್ಪ. ಇವತ್ತೇನೋ ಹಲಸಿನ ಸೊಳ್ಳೆ ಹಿಂಗೆ ಮಾಡ್ತೆ ಅಂದರೆ ಇನ್ನು ಬೇರೆ ಎಲ್ಲ ಹಂಗೆ ಮಾಡಲ್ಲ, ನಂಗೆ ಗೊತ್ತು. ನಾನು ಏನಾದ್ರು ತಿನ್ನೋದು, ಕೊನೆಗೆ ಡಿಂಗಿಗೆ ಏನಾದ್ರು ಜ್ವರ ಗಿರ ಬರೋದು, ಅವೆಲ್ಲ ಯಾರಿಗೆ ಬೇಕು? ಇಲ್ಲಪ್ಪ, ಹಿಂಗೆಲ್ಲ ಮಾಡಲ್ಲ. ಅಕ್ಕ, ಎದ್ದು ಓಡಾಡೋದು ಅಂದರೆ ಏನು ಕೆಲಸನೂ ಮಾಡೋಕ್ಕೆ ಶುರು ಮಾಡಿಬಿಡ್ತೀಯ ಹೆಂಗೆ? ಆ ಥರ ಏನಾರು ಮಾಡಿಗಿಡಿಯ ಮರತೆ. ಎಲ್ಲರೂ ಒಂದು ಸಣ್ಣ ಲೋಟ ಈಚೆಗಿಂದ ಆಚೆಗಿಟ್ಟಿದ್ದು ಗೊತ್ತಾದ್ರೆ ಸಾಕು ನಿನ್ನ ಗಂಡಗೆ. ಹೆಂಗಿದ್ರು ಅಲ್ಲಿ ಯಾಕೆ ಸುಮ್ಮನೆ ಕೆಲಸ ಮಾಡಬೇಕು, ಇಲ್ಲಿಗೆ ಬಾ ಅಂತ ಕರಿಯೋಕ್ಕೆ ಬಂದೇ ಬಿಡ್ತಾರೆ ನೋಡಬೇಕಾರೆ. ನಿನ್ನ ಅತ್ತೆನೂ ಕಾಯ್ತಿರ್ತಾರೆ ಎಷ್ಟೊತ್ತಿಗೆ ಬರ್ತದೆ ಅಂತ. ಎಲ್ಲ ಸರಿ ಆಗ್ತದೆ, ಒಂದು ಕೆಲಸಕ್ಕೆ ಒಂದು ಜನ ಇರಲ್ಲ, ಅಲ್ಲಿಗೆ ಹೋಗಿ ಸೆಟ್ಲ್ ಆಗಿಬಿಡ್ತೀಯ.
ಅಲ್ಲ ಇಷ್ಟು ದಿವಸ ಮಾಡಿದೆ ಅಂತೇಳಿ ಇನ್ನು ಹಂಗೆ ಮಾಡೋಕ್ಕಾಗಲ್ಲ. ನಿನ್ನ ಮಗನ ನೋಡ್ಕೊಳಕ್ಕೆ ಒಂದು ಜನ ಬಿಡ್ಬೇಕಾಗ್ತದ ಕಡೆಗಷ್ಟೇ. ಇಲ್ಲ ಕಣೆ, ಹಂಗೆ ನಾನೇನು ಬರೋಕ್ಕೇನು ಹೇಳಲ್ಲ. ಅತ್ತೆ ಹೇಳ್ತಿದ್ರು ಹಂಗೊಂದು 5-6 ತಿಂಗಳು ಮುಗಿಸ್ಕೊಂಡೆ ಬಾ ನೀನು ಅಂತ ಸುಮಾರು ಸತಿ ಹೇಳ್ಯಾರೆ. ಇವ್ರ ಕತೆ ಬಿಡು, ಏನಾರು ಹಿಂಗೆ ಅನಿವಾರ್ಯ ಆದಾಗ. ಇಲ್ದಿದ್ರೆ ಅವರಷ್ಟಕ್ಕೆ ಅವ್ರು ಇರ್ತಾರೆ ಸುಮ್ಮನೆ. ಅಷ್ಟಾದರೂ ಸಾಕು ಮಾರತಿ, ಅಷ್ಟೇ ಆಗೋದು. ನೀ ಅದಕ್ಕೇನು ತಲೆ ಕೆಡ್ಸ್ಕೊಬೇಡ. ನೀವು ಅಲ್ಲಿ ಕೈ ಅಲ್ಲಾಡಿಸ್ದ ಕಡೆಗೆ ನನ್ನ ಮಗಗೆಲ್ಲಾರು ಕೈ ತಾಗ್ಸಿಯ ಮಾರತಿ. ಮುಂಗ ಏನಾರು ತಾಗಿದ್ರು ಮತ್ತು ಬಿಡು, ದೇವ್ರೆ ಎಷ್ಟು ನೋವು ಆಗ್ತದೇನೋ, ನಮಗೆ ಸಹಿಸ್ಕೊಳಕ್ಕಾಗಲ್ಲ. ನೀನು ಕೆಲಸ ಮಾಡಿ ಎದ್ದು ಕೂತ್ಕೊಂಡು ಮಾತಾಡು ಪೂರ್ವಿತಾ. ಅಯ್ಯೋ ಮಾರತಿ ಅಕ್ಕ, ನನಗೂ ಸ್ವಲ್ಪ ಗೊತ್ತಾಗ್ತದೆ, ಸುಮ್ಮನೆ ಇರು. ಹಂಗಾರಷ್ಟು ಪ್ರಜ್ಞೆ ಇಲ್ಲನೇ ನನಗೆ. ಅಲ್ಲಿ ಹೇಳಿದ್ದು ಕಣೆ, ಎಷ್ಟು ಪ್ರಜ್ಞೆ ಇದ್ದು ಎಷ್ಟು ಗೊತ್ತಿದ್ದಾರಾದರೂ ಒಂದೊಂದು ಸರಿ ಪರಾಮರ್ಶೆ ಆಗ್ತದಲ್ಲ, ಅದಕ್ಕೆ ಹೇಳಿದೆ. ಹೋಗಲಿ ಬಿಡು, ಅದೇನಿಲ್ಲ, ನಾನು ಅದನ್ನು ನೋಡ್ಕೋತೀನಿ. ನಾನು ಹಿಂಗೆ ಮೊನ್ನೆಯಿಂದ ಕೇಳಬೇಕು ಅಂದ್ಕೊಂಡಿದ್ದೆ ಅಕ್ಕ. ನೀ ಹೋತೀಯಲ್ಲ ಮನೆಗೆ, ಇಷ್ಟು ದಿವಸ ಆದಂಗೆ ಆಗಲ್ಲ ಕಣೆ. ಅಲ್ಲಿ ಡಿಂಗ ಇರ್ತಾನಲ್ಲ, ಅವನ ಖರ್ಚೆ ಸುಮಾರು ಬರ್ತದೆ. ಈಗ ಏನು ಮಾಡ್ತೀಯ ನೀನು? ದುಡ್ಡಿಗೆ ಏನು ಮಾಡ್ತೀಯ? 3 ದಿನಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದರೆ ನೀ ಏನು ಮಾಡ್ತೀಯ ಹೇಳ? ಎಂತ ಮಾಡೋಕ್ಕಾಗ್ತದೆ ಪೂರ್ವಿತಾ? ಏನು ಮಾಡೋಕ್ಕಾಗ್ತದೆ ಹೇಳು? ಹೆಂಗೆ ಬಂದಂಗೆ ದಿನ ದುಡ್ಬೇಕು. ಹಂಗೆ ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ರೆ ಹಂಗೆ ಆಗ್ತದಕ್ಕ. ಬೇರೆ ಏನಾದರೂ ಮಾರ್ಗ ಅದೇನು ನೋಡ್ಬೇಕು. ಖರ್ಚಂತೂ ತುಂಬ ಜಾಸ್ತಿ ಬರ್ತದೆ ನೋಡು. ನಾನು ಹೇಳಿನಿ, ನಾನು ಏನು ಯೋಚನೆ ಮಾಡಿದೆ ಗೊತ್ತಾ? ನೀ ಸುಮ್ಮನೆ ಯಾವ್ದಾರು ಒಂದು ಜಾಬಿಗೆ ಸೇರ್ಕೊಂಬಾರ್ದು ಯಾಕೆ? ಸುಮ್ಮನಿರು ಪೂರ್ವಿತಾ, ಏನು ಮಾಡಿದ್ರು ಅಷ್ಟೇ ಕಣೆ. ಪಾಪಿ ಹೋದಲ್ ತನಕ ಮಣ್ಕಲ್ದ ಕೆಸರು ಅಂತದೇನೋ ಗಾದಿ ಹೇಳ್ತಾರಲ್ಲ, ಹಾಗೆ ನಮಗಿದ್ದರೆ ಎಲ್ಲಿ ಹೋದರೂ ಏನು ಸಕ್ಸಸ್ ಆಗೋಕ್ಕಾಗಲ್ಲ. ಅದಕ್ಕೆ ತೀರ್ಮಾನ ಮಾಡೀನಿ, ಸುಮ್ಮನೆ ಇರೋದಲ್ಲೇ ಕೈಗೆ ಆಡ್ದಷ್ಟು ಕೆಲಸ ಮಾಡ್ಕೊಳೋದು ಇರೋದು ಅಂತ. ಹಂಗೆ ಅಂದ್ಕೊಂಡು ನೀನು ದಯವಿಟ್ಟು ಸುಮ್ಮನೆ ಇರಬೇಡ. ಒಂದು ಸತಿ ಏನು ಹಂಗಾತು ಅಂಥೇಳಿ ಪ್ರತಿ ಸರಿನೂ ಹಂಗೆ ಆಗಲ್ಲ. ಯಾವ್ದಾದ್ರು ಒಂದು ಜಾಬ್ ಹುಡ್ಕಾಕ. ಏನು ಗೊತ್ತಾ, 1 ವರ್ಷದಿಂದ ಇನ್ನೊಂದು ವರ್ಷದ ತನಕ ದುಡ್ಡಿಗೋಸ್ಕರ ಕಾಯ್ಬೇಕು. ಅದು ಬಿಟ್ಟು ಬೇರೆ ಏನು ದುಡ್ಡಿನ ಮೂಲ ಅದೇ ಹೇಳಿ? ಮನೇಲಿಬ್ಬರು ಗಂಡಸ್ರಾದರೆ ಅವ್ರ ದಂಡ ಪಿಂಡಗಳು ಬಿಡು, ಇಷ್ಟೊತ್ತಿಗೆ ಎಂಥದಾರು ಶುರು ಮಾಡ್ಬೋದಿತ್ತು. ಅವರಿಗೆಲ್ಲ ಒಂಥರ ಪ್ರೆಸ್ಟೀಜ್ ಲೆಕ್ಕ ಹಾಕೋದು ಜಾಸ್ತಿ ಕಣೆ. ನಮ್ಮ ಫ್ಯಾಮಿಲಿ ಹಾಗೆ ಹೀಗೆ ಸಾಧಾರಣದೆಲ್ಲ ಇದು ಮಾಡೋರು ನಗಾಡ್ತಾರೆ, ಆ ಥರ ಈ ಥರ ಹೇಳ್ತಿರ್ತಾರೆ. ಅಲ್ಲ, ಪ್ರೆಸ್ಟೀಜ್ ಅಂತ ಯಾರು ಉಪವಾಸ ಇರ್ತಾರನೆ? ಯೋಚನೆ ಮಾಡಕ್ಕ ನೀನು ಅವ್ರ ಥರನೇ ನೀನು ಯೋಚನೆ ಮಾಡಬೇಡ. ನೀನು ಬದಲಾಯಿಸ್ಕ ನೋಡಿ. ಹೇಳಿನಿ, ನಾ ಅವತ್ತಿಂದ ಹೇಳ್ಬೇಕಂತ ಮಾಡಿದ್ದೆ. ಇಲ್ಲಿ ವರ್ಕ್ ಫ್ರಮ್ ಹೋಮ್ ಥರದ್ದು ಏನಾರು ಜಾಬ್ ಇದ್ದರೂ ನೋಡು. ಹಂಗೇನಾರು ಇದ್ದರೆ ಇನ್ನೂ ಅನುಕೂಲ ಬಿಡು ನಿಂಗೆ. ಸಿಗ್ಬೇಕಲ್ಲೇ ಎಂಥ ಹಾಕಿನ್ಲಿ ಪೂರ್ವಿತ. ನಾ ಇಲ್ಲಿ ಇರೋಷ್ಟು ದಿವಸ ಒಂದು ಆರಾಮಾಗಿ ಬಾಲ್ಯ ನೋಡಿಕೊಂಡು ಇದು ಮಾಡ್ಕೊಂಡು ಹೋಗ್ತೀನಿ. ಒಂದು 5-6 ತಿಂಗಳಿಗಿಂತ ಕಮ್ಮಿ ಹೋಗಲ್ಲ, ಏನು ಬೇಕಾರಾಗಲಿ. ಅವರೇನು ಅಷ್ಟು ಹೊತ್ತಿನ ಮೇಲೆ ನಾನೇನು ಇದು ಮಾಡಲಿಕ್ಕಿಲ್ಲ, ನೋಡೋಣ. ಇಲ್ಲಿ ಇರೋಷ್ಟು ದಿವಸ ಆರಾಮಾಗೇ ಇರು, ನಾನು ಅದನ್ನೇ ಹೇಳೋದು. ಆದರೆ ಇಲ್ಲಿಂದ ಹೋಗೋರೊಳಗೆ ಒಂದು ಜಾಬ್ ಹುಡ್ಕೊಂಡೇ ಹೋಗು ನೀನು. ಅಲ್ಲಿ ಬೆಳಗ್ಗಿಂದ ಸಾಯಂಕಾಲ ತನಕ ಕತ್ತೆ ದುಡ್ದಂಗೆ ದುಡಿಯೋದು ಪ್ರಯೋಜನ ಏನೂ ಇಲ್ಲ. ನಂಗೆ ಈಗ ಅನ್ಸೋದು, ಹಿಂಗೆ ದನ ಕೊಡಿಸ್ಲೇಬಾರ್ದಿತ್ತು, ಕೊಡಿಸಿದ್ದೇ ತಪ್ಪಾತ ಅಂತ. ಅಲ್ಲ, ಎಷ್ಟೊತ್ತಾಗಿದೆ ಹುಡುಗರು ಪಟ್ಟಂಗ ಹೊಡಿತಾ ಕೂತವಲ್ಲ, ಹಂಗಾರೆ ಏನು ಬಂತಂತ ನೋಡೋದ? ಬಾಣ್ತಿ ಅಂತ ಹೇಳ್ತಾರೆ ಯಾರು ಈ ನಮ್ನಿ ಮಾತಾಡೋದ? ಅಲ್ಲ, ನಿಮ್ಗೆ ಎಂತ ಆಗ್ಯದ್ರೆ ಅಚ್ಚುಕಟ್ಟಾಗಿ ಸರಿ ಇರೋ ಮನುಷ್ಯರು ಇದು ಮಾಡ್ದಂಗೆ ಮಾತಾಡ್ತಿದ್ದೀರಲ್ಲ. ಅಲ್ಲ, ನಿಮ್ಗೆ ಏನಾಗ್ಯದ್ರೆ ಸರಿ? ನಾ ಹೇಳೋದು ನಿಂಗೆ ಕಿಮ್ಗೆ ಹೇಳೋದೇ ಇಲ್ಲ. ಬಾಣ್ತಾರೆ ಮಾತಾಡ್ದಂಗೆ ಆಗ್ತದಾನೆ. ಯಾರು ಅಲೇಸಿದ್ರೆ ಹಂಗಾರ ಹುಡುಗರಿಗಂತೂ ಬುದ್ಧಿಲ್ಲ, ಇದಕ್ಕೂ ಅಂತ ಹೇಳೋಳಕ್ಕಿಲ್ಲನೋ ಅಂತಾರೆ. ಅಯ್ಯೋ ಅಮ್ಮ, ನಿಂಗೆ ಎಂತ ಆತೆ? ಇಷ್ಟೊತ್ತು ಮಾತಾಡ್ತಿದ್ದಿದ್ದು ನಾನು. ಅಕ್ಕ ಸುಮ್ಮನೆ ಕೇಳಿಸ್ಕಿತಾ ಇತ್ತು ಅಷ್ಟೇಯ. ಅಕ್ಕ ಮಾತ್ರ ಒಂದೇ ಒಂದು ಮಾತಾಡಿದ್ದೆ, ಅಂತ ಗೊತ್ತಾ? ಇನ್ನು 2 ತಿಂಗಳಿಗೆ ಅದು ಹೋತದಂತ ಮನೆಗೆ. ಅವರೆಲ್ಲ ಹೆಂಗೆ ಇರ್ತಾರೆ ಏನೋ, ಆಗಲ್ಲ ಕೆಲಸ ಎಲ್ಲ ಮಾಡ್ಕೊಳಕ್ಕೆ. ಅತ್ತಿಗೂ ವಯಸ್ಸಾಗಿದೆ, ಇವರಿಗೂ ಅಡುಗೆ ಬೇರೆಯವ್ರು ಸರಿ ಆಗಲ್ಲ ಅಂತ ಹೇಳ್ತಾ ಇತ್ತು ನೋಡು. ಕಳಿಸ್ತೀಯಾ? ಹಾಂ, ಬಂದದೀಗ.
ನಮಗೇನು ಬರಗಾಲ ಆಗ್ಯದ ಇಲ್ಲೇ ಒಂದು ಬಾಣ್ತ ರೇಖೆ ಮಾಡೋಕ್ಕಾಗದೆ ಇದ್ದಷ್ಟ ಎಂತಕ್ಕೆ ಹಂಗೆ ಹೇಳ್ತಿ ಪೂರ್ವಿತ ನೀನು? ಹೌದನ್ ಸರಿ ಹೌದನ್ ನೀ ಹಂಗೆ ಹೇಳಿದ್ದ? ಅಮ್ಮ ಇಲ್ಲ ಮಾರತಿ, ಈ ಪೂರ್ವಿತ ಹೈಲ್ ಹೊಯ್ಯದ ಅದಕ್ಕೆ ಏನು ಹೇಳ. ಆದ್ರೆ ನಿನ್ನ ಗಂಡಗೊಂದು ಫೋನ್ ಮಾಡಬೇಕಿತ್ತೆ ಎಲ್ಲ ಹೆಂಗದಾರೆ ಅಂತ. ಅವರಿಗಂತ ಅಭ್ಯಾಸ ಇಲ್ಲಲ್ಲ, ನೀನಾರು ಒಂದು ಅಭ್ಯಾಸ ಮಾಡು. ಎಂಥದಾರಾಗಲಿ ಎಂತ ಆಗಲೂ ಇಲ್ಲ, ಚೆನ್ನಾಗಿರ್ತಾರೆ. ಸುಮ್ಮನಿರು, ಫೋನ್ ಮಾಡಿ ಇಲ್ಲಿ ವಿಚಾರಿಸೋದು ಬೇಡ. ಅವ್ರು ಫೋನ್ ಮಾಡಿ ಇಲ್ಲಿ ಬಾಗಲೆ ಹೆಂಗದೆ ಬಾಣ್ತಿ ಹೆಂಗದೆ ಕೇಳಬೇಕು. ಇವಳೆಂತ ಫೋನ್ ಮಾಡೋದು? ಈಗಷ್ಟೇ ಹೇಳ್ದೆ ಮಾತಾಡಬಾರ್ದು, ಬಾಣ್ತಿಯರು ಗಾಳಿ ಇದಾಗ್ತದೆ ಅಂತ. ಫೋನ್ ಮಾಡೋಷ್ಟೊತ್ತಿಗೆ ಮಾತಾಡೋದು ಬೇಡ. ನೀ ಸುಮ್ಮನಿರು ನೀನು. ಒಂಥರ ಎಂಥದ ಜೀವ ಎಲ್ಲ ಸರಿಗೆ ಬಂದಂಗೆ ಆಗದು ಮಾರತಿ. ಎಲ್ಲಿ ಎಂತ ಆತಂತ ನೋಡೋದು, ಎಲ್ಲಿ ಏನೂ ಆಗಲ್ಲ. ಪಲ್ಲವಿಗೆ ಡೆಲಿವರಿ ನೋವು ಶುರು ಆತ ಎಂಥದಕ್ಕೆ ಹೇಳಬೇಕು ಅಂದ್ಕೋತೀನಿ, ಮರ್ತೇ ಹೋಗೋದು. ಈಗ ಫೋನ್ ಮಾಡಿದ್ರೆ ಮಲಗಿರ್ತಾರೆ ಏನೋ. ಓ ಹೌದು ಕಣೆ ಪೂರ್ವಿತ, ಅತ್ತಿಗೊಂದು ಫೋನ್ ಮಾಡಿ ಹೇಳ್ತೀನಿ. ನಂಬರ್ ಕೊಟ್ಟದಲ್ಲ.